ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಗೆಲುವನ್ನ ಸಾಧಿಸ್ತಾ ಇದ್ದಂತೆ ಇತ್ತ ಪ್ರದೀಪ್ ಈಶ್ವರ್ ಅವರ ರಾಜೀನಾಮೆಯ ಕೂಗು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗ್ತಾ ಇದೆ. ಅಷ್ಟಕ್ಕೂ ಏನಾಯ್ತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಸುಧಾಕರ್ ಒಂದು ಮತ ಹೆಚ್ಚಿಗೆ ಪಡೆದ್ರು ರಾಜೀನಾಮೆ ಕೊಡ್ತೀನಿ. ಶಾಸಕ ಪ್ರದೀಪ್ ಈಶ್ವರ್ಗೆ ಸಂಕಷ್ಟ ತಂದೊಡ್ಡಿದ ಚಾಲೆಂಜ್. ಶಾಸಕ ಪ್ರದೀಪ್ ಈಶ್ವರ್ ನಿವಾಸಕ್ಕೆ ಕಲ್ಲೆಸೆತ. ಚಿಕ್ಕಬಳ್ಳಾಪುರ ವಿಧಾನಸಭೆಯಲ್ಲಿ ಹೀನಾಯವಾಗಿ ಸೋತಿದ್ದಂತಹ ಸುಧಾಕರ್ಗೆ ಲೋಕಸಭೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಸವಾಲೆಸೆದಿದ್ರು. ಸುಧಾಕರ್ ಒಂದೇ ಒಂದು ಮತವನ್ನ ಹೆಚ್ಚಿಗೆ ಪಡ್ಕೊಂಡ್ರು ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ತಮ್ಮದೇ ಸ್ಟೈಲ್ನಲ್ಲಿ ಘಂಟಾಘೋಷವಾಗಿ ಹೇಳಿದ್ರು. ಆದ್ರೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಸುಧಾಕರ್ ಭಾರಿ ಮಾರ್ಜಿನ್ನಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಇದರ ಬೆನ್ನಲ್ಲೇ ಈಗ ಕಿಡಿಗೇಡಿಗಳು ಚಿಕ್ಕಬಳ್ಳಾಪುರದ ಕಂದವಾರದಲ್ಲಿರುವಂತಹ ಪ್ರದೀಪ್ ಗೃಹ ಕಚೇರಿ ಮೇಲೆ ಕಲ್ಲು ತೂರಿದ್ದಾರೆ. ನಿನ್ನೆ ತಡರಾತ್ರಿ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ದು ಮನೆಯ ಕಿಟಕಿ ಗಾಜುಗಳು ಪೀಸ್ ಆಗಿವೆ. ರಾತ್ರಿ 10:30 ವೇಳೆಗೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದು ಸಿಸಿಟಿವಿ ಕ್ಯಾಮೆರಾ ಸೆನ್ಸರ್ ಆನ್ ಆಗ್ತಾ ಇದ್ದಂತೆ ಕಾಲ್ಕಿತ್ತಿದ್ದಾರೆ. ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಗೃಹ ಕಚೇರಿಯ ಸಿಬ್ಬಂದಿ ಮನೆಯ ಕಿಟಕಿಯ ಗಾಜಿಗೆ ಕಲ್ಲೇಟು ಬಿದ್ದಂತಹ ಶಬ್ದ ಕೇಳಿ ಹೊರಗೆ ಬಂದು ನೋಡಿದ್ದಾರೆ. ಅಷ್ಟರಲ್ಲೇ ಕಿಡಿಗೇಡಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಲೋಕಸಭಾ ಚುನಾವಣೆಯ ಫಲಿತಾಂಶ ನಿನ್ನೆಯಷ್ಟೇ ಹೊರಬಿದ್ದಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಈಗಾಗಲೇ ಭರ್ಜರಿ ಜಯವನ್ನು ಗಳಿಸಿದ್ದಾರೆ. ಈಗಾಗಲೇ ಕೂಡ ಮರುದಿನ ಆಗಿದೆ. ಕಳೆದ ರಾತ್ರಿ ಇವತ್ತು ಚಿಕ್ಕಬಳ್ಳಾಪುರ ನಗರದ ಶಾಸಕ ಪ್ರದೀಪ್ ಈಶ್ವರ್ ಅವರ ಗೃಹ ಕಚೇರಿಯ ಮೇಲೆ ಕಲ್ಲೆಸೆತವನ್ನು ಮಾಡಲಾಗಿದೆ. ಈಗಾಗಲೇ ಕೂಡ ಮನೆಯ ಬಳಿ ಈಗಾಗಲೇ ಕೂಡ ಪೊಲೀಸರು ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ಮನೆಯ ಒಳಭಾಗದಲ್ಲಿ ತಾವು ನೋಡ್ಬೋದು. ಈಗಾಗಲೇ ಕೂಡ ತಡರಾತ್ರಿ 10:30ಯಿಂದ 11 ಗಂಟೆ ಮಧ್ಯದ ಒಳಭಾಗದಲ್ಲಿ ಈ ಒಂದು ಮನೆಯ ಹಿಂಭಾಗಕ್ಕೆ ಬಂದಂಥ ಕೆಲ ಕಿಡಿಗೇಡಿಗಳು ಮನೆಯ ಕಿಟಕಿಗಳಿಗೆ ಕಲ್ಲೆಸೆತವನ್ನು ಮಾಡಿದ್ದಾರೆ. ಹಾಗಾಗಿ ಮನೆಯ ಹಿಂಭಾಗದ ಗಾಜೇನಿದೆ ಅದು ಗಾಜು ಸಂಪೂರ್ಣವಾಗಿ ಪುಡಿಯಾಗಿದೆ. ಈಗಾಗಲೇ ಕೂಡ ಈ ಒಂದು ಮಾಹಿತಿಯನ್ನು ಈ ಒಂದು ಗೃಹ ಕಚೇರಿಯಲ್ಲಿದ್ದಂಥ ಸಿಬ್ಬಂದಿ ಏನಿದೆ ಅವರು ತಡರಾತ್ರಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಪೊಲೀಸರು ಬಂದು ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಇನ್ನು ಶಾಸಕರಾಗಿ ಪ್ರದೀಪ್ ಆಯ್ಕೆಯಾದ ನಂತರ ಈ ಮನೆಯನ್ನ ಬಾಡಿಗೆ ಪಡ್ಕೊಂಡು ಗೃಹ ಕಚೇರಿಯನ್ನಾಗಿ ಮಾಡಿಕೊಂಡಿದ್ರು. ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ಎಸ್ಪಿ ಡಿಎಲ್ ನಾಗೇಶ್ ಡಿವೈಎಸ್ಪಿ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಇನ್ನು ಆರೋಪಿಗಳ ಬಂಧನಕ್ಕೆ ಪ್ರದೀಪ್ ಈಶ್ವರ್ ಬೆಂಬಲಿಗರು ಆಗ್ರಹಿಸಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 10:40ಕ್ಕೆ ನಮ್ಮ ಚಿಕ್ಕಬಳ್ಳಾಪುರ MLA ಆದಂತಹ ಶ್ರೀ ಪ್ರದೀಪ್ ಈಶ್ವರ್ ಅವರು ಕಂದವಾರ ಗ್ರಾಮದಲ್ಲಿರ್ತಕ್ಕಂಥ ಅವರ ಆಫೀಸ್ಗೆ ಯಾರೋ ಒಬ್ಬರು ಅಪರಿಚಿತರು ಒಂದು ಕಲ್ಲು ಹೊಡೆದು ಒಂದು ಕಿಟಕಿಯನ್ನು ಡ್ಯಾಮೇಜ್ ಮಾಡಿರ್ತಾರೆ. ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೀನಿ. ಒಂದು ಕಿಟಕಿಗೆ ಡ್ಯಾಮೇಜ್ ಆಗಿದೆ. ಅಲ್ಲಿ ಒಂದು ಕಲ್ಲಿದೆ ಮನೆ ಒಳಗಡೆ. ಯಾರೋ ಅಪರಿಚಿತರು ಒಂದು ಕಲ್ಲು ಹೊಡೆದು ಡ್ಯಾಮೇಜ್ ಮಾಡಿದ್ದಾರೆ. ಮನೆಯಲ್ಲಿ ಇಬ್ಬರು ಅಲ್ಲಿ ಕೆಲಸ ಮಾಡುವಂತಹ ಇಬ್ಬರು ವ್ಯಕ್ತಿಗಳು ಇದ್ದಾರೆ. ಸೊ ಅವ್ರನ್ನೂ ಕೂಡ ಮಾತಾಡಿದ್ದೀವಿ, ಪತ್ತೆ ಮಾಡ್ತೀವಿ. ಇನ್ನು MLA ಪ್ರದೀಪ್ಗೆ ತಮ್ಮ ಹೇಳಿಕೆಯೇ ಕಂಟಕವಾಗ್ಬಿಟ್ಟಿದೆ. ಅವರ ಹೇಳಿಕೆಯಿಂದಾನೇ ರಾಜೀನಾಮೆಗೆ ಭಾರಿ ಒತ್ತಾಯ ಕೇಳಿ ಬರ್ತಾ ಇದೆ. ಪ್ರತಾಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೇ ಕ್ಷಣಗಳಲ್ಲಿ ಪ್ರದೀಪ್ ಈಶ್ವರ್ ರಾಜೀನಾಮೆ ಅಂತ ಹಾಕಿದಂತಹ ಪೋಸ್ಟ್ ಕೂಡ ವೈರಲ್ ಆಗಿದೆ. ಅಲ್ಲದೆ ಪ್ರದೀಪ್ ಈಶ್ವರ್ ರಾಜೀನಾಮೆ ಪತ್ರ ಕೂಡ ವೈರಲ್ ಆಗ್ತಾ ಇದೆ. ಆದ್ರೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಶಾಸಕ ಈ ರಾಜೀನಾಮೆ ಪತ್ರ ನಂದಲ್ಲ ಅಂತ ತಿಳಿಸಿದ್ದಾರೆ. ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಭಾಷಣ ಮಾಡುವಂತಹ ವೇಳೆ ಇಂತಹ ಹೇಳಿಕೆ ಸಹಜ ಅಂತ ಶಾಸಕರ ಚುನಾವಣಾ ಪೂರ್ವ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನೋಡಿ, ಅದು ನನಗೆ ಹೆಚ್ಚು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಆದರೆ ನಾನು ಕೇಳಿದ್ದೇನೋ ಪ್ರದೀಪ್ ಈಶ್ವರ್ ಅವರು ಹೀಗೆ ಭಾಷಣ ಮಾಡಬೇಕಾದ್ರೆ ನಾನು ಲೀಡ್ ಕೂಡ ಏನು ಒಂದು ಓಟು ಜಾಸ್ತಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಏನಿರಲಿ, ಅವೆಲ್ಲ ಭಾಷಣ ಮಾಡಬೇಕಾದ್ರೆ ಹೇಳೋದು ಸಹಜ. ಒಟ್ಟಾರೆ ಒಂದು ಹೇಳಿಕೆಯಿಂದ ಇಷ್ಟೆಲ್ಲ ಹೈ ಡ್ರಾಮಾ ನಡೆದಿತ್ತು. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರಾಜಕೀಯ ತಿರುವನ್ನ ಪಡ್ಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.